ರಾಜ್ಯ ಆಗಬೇಕು ನಮ್ಮ ದೇಶ ಅಂತೇಳಿ ಕಂಡಂಥ ಕನಸನ್ನು ಇವತ್ತು BJP ಸರ್ಕಾರ ನೇತೃತ್ವದಲ್ಲಿ ಅಂದರೆ ಅಧಿಕಾರದಲ್ಲಿದ್ದಾಗ ಟ್ರಸ್ಟ್ ವತಿಯಿಂದಲೇ ಲೋಕಾರ್ಪಣೆ ಆಗ್ತಾಯಿದೆ, ಸಂತೋಷ. ಆದರೆ ಈ ಕಾಂಗ್ರೆಸ್ ಅವರು 65 ವರ್ಷ ಆಡಳಿತ ಮಾಡಿದ್ರು, ಇನ್ನೂ ಗ್ಯಾರಂಟಿ ಯೋಜನೆ ಮುಳುಗೋಗಿರ್ತಾರೆ. ಆದರೆ ಇಂಥ ಒಂದು ಯೋಜನೆ ಆಗ್ತಾಯಿದೆ ಅಂತೇಳಿ ಬೇಕಂತ ಇವರು ಏನಾದರೂ ಇದು ಒಂದು ಜನಗಳಿಗೆ ತೊಂದರೆ ಕೊಡಬೇಕಂತ, ಜನಗಳಲ್ಲಿ ಒಂದು ಗೊಂದಲನ ಸೃಷ್ಟಿ ಮಾಡಬೇಕಂತ ಈ ರೀತಿ ಕೇಸ್ ಹಾಕೋದು, ಈ ರೀತಿ ಮಾಡ್ತಾ ಇದ್ದಾರೆ. ಆ ಥರ ಒಂದು ಯೋಚನೆ ಇದೆಯಾ ಅವ್ರಿಗೆ ಅಂತ ನನ್ನ ಪ್ರಶ್ನೆ ಸರ್. ಒಂದು ಕಾಂಗ್ರೆಸ್ನ ನಡವಳಿಕೆ ಇದೆಯಲ್ಲ, ಈಗ ಅವರು ಅಧಿಕಾರದಲ್ಲಿದ್ದಾಗ ರಾಮ್ ಸೇತು ಪ್ರಶ್ನೆ ಬಂತು, ಸುಪ್ರೀಂ ಕೋರ್ಟಿಗೆ ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದರು. ರಾಮ ಕಾಲ್ಪನಿಕ ವ್ಯಕ್ತಿ ಅಂತ ಅಫಿಡವಿಟ್ ಹಾಕಿದ್ರಿಂದಾಗಿ ಅವರಿಗೆ ರಾಮ ಕಾಲ್ಪನಿಕ ವ್ಯಕ್ತಿ ಅಂದರೆ ರಾಮ ಇರಲೇ ಇಲ್ಲ ಅಂತ ಅವ್ರ ಹೇಳಿಕೆ ಪ್ರಕಾರ ಅವ್ರ ನಡವಳಿಕೆ ನಮಗೆ ಅನುಮಾನವನ್ನು ಮೂಡಿಸುತ್ತೆ. ಈಗ ಅವ್ರು ಹೇಳ್ಬೋದು ಕೋಇನ್ಸಿಡೆಂಟ್ ಅಂತಲೇ ಅನ್ಬೋದು, ಈ 31 ವರ್ಷ ಈಗಲೇ ಯಾಕೆ ತೆಗೆದ್ರು ಅನ್ನೋದು ಅವ್ರ ಮೇಲೆ ಒಂದು ಸಂಶಯಕ್ಕೆ ಕಾರಣ ಆಗತ್ತೆ. ಈಗ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ ಅಂತ, ಅವ್ರ ಟ್ರ್ಯಾಕ್ ರೆಕಾರ್ಡ್ ಹಂಗಿದೆ. ಓಕೆ, ಈಗ ಅವ್ರ ಟ್ರ್ಯಾಕ್ ರೆಕಾರ್ಡ್ ಹಂಗಿರೋದ್ರಿಂದ ಅನುಮಾನ. ಈಗ ನಮಗೇನು ಸಂಬಂಧ ಇಲ್ಲ ಅಂತ ಹೇಳ್ಬೋದು. 24 ಜನ ವಕೀಲರು ರಾಮ ಮಂದಿರದ ವಿರುದ್ಧ ಒಂದು ಜಂಟಿಯಾಗಿ ಹೋರಾಟ ಮಾಡಿದ್ರಲ್ಲ, ಅದ್ರಲ್ಲಿ ಬಹುತೇಕ ಜನ ಕಾಂಗ್ರೆಸ್ನ ಸ್ಟಾಲ್ವರ್ಡ್ಸ್ಗಳು, ಕಪಿಲ್ ಸಿಬಾಲ್ ಥರದವರು, ದೊಡ್ಡ ದೊಡ್ಡ ನಾಯಕರು. ಹಂಗಾರೆ ಕಾಂಗ್ರೆಸ್ದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದ್ರ ಪರವಾಗಿದ್ದಿದ್ದರೆ ತನ್ನ ನಿಲುವನ್ನು ಸಾರ್ವಜನಿಕವಾಗಿ ಎಲ್ಲೂ ಪ್ರಕಟಗೊಳಿಸಲೇ ಇಲ್ಲ. ಇವತ್ತು ಅನಿವಾರ್ಯ ಇದೆ ಅವರಿಗೆ, ಹಿಂದುತ್ವದ ಜಾಗೃತಿ ಆಗಿರೋ ಕಾರಣಕ್ಕೆ, ಹಿಂದೂ ಅನ್ನೋ ಭಾವದ ಜಾಗೃತಿಯ ಕಾರಣದಿಂದಾಗಿ ಅವರಿಗೆ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ನಾನು ಹಿಂದೂ ಅಂತ ಹೇಳ್ಕೊಳ್ತಾರೆ. ಈಗ ನಾನು 365 ಕುಂಕುಮ ಇಡ್ತೀನಿ, ಅವ್ರು ಎಲೆಕ್ಷನ್ ಟೈಮಲ್ಲಿ ಉದ್ದ ನಾಮ ಹೇಳ್ಕೊಂಡು ಬರ್ತಾರೆ, ದೇವಸ್ಥಾನಗಳಿಗೆ ಅಡ್ಡಾಡ್ತಾರೆ. ಮುಂಚೆ ಅಡ್ಡಾಡಿದ್ರೆ ಒಂದು ಸ್ವಾಭಾವಿಕ ಪ್ರಕ್ರಿಯೆ ಅಂತ ಅನ್ಕೋಬೋದಿತ್ತು. ಆದರೆ ಅದರ ಅರ್ಥ ಏನಾಗಿದ್ರೆ ಸಿಟ್ರಿ, ಯಾರು ಹಿಂದೂ ಹೌದು, ಯಾರು ಹಿಂದೂ ಅಲ್ಲ, ಯಾರು ಒಳ್ಳೆ ಹಿಂದೂ, ಯಾರು ಒಳ್ಳೆ ಹಿಂದೂ ಅಲ್ಲ ಅನ್ನೋ ಡಿಸಿಷನ್ ಮಾಡೋ ಮೊನೋಪಲಿ ನಿಮ್ದೇನಾ BJP ಅವ್ರದ್ದು? ನೀವು ಯಾರು ಒಳ್ಳೆಯವರು, ಒಳ್ಳೆ ಹಿಂದೂ ಅಂತೀರೋ ಅವ್ರು ಒಳ್ಳೆ ಹಿಂದೂ, ನೀವು ಯಾರು ಹಿಂದೂ ಅಲ್ಲ ಅಂತೀರೋ ಅವ್ರು ಹಿಂದೂ ಅಲ್ಲ. ಆ ಡಿಸಿಷನ್ ನೀವೇ ಮಾಡ್ತೀರಾ? ಖಂಡಿತ ಇಲ್ಲ. ಮತ್ತೆ ಖಂಡಿತ ಇಲ್ಲ, ಅದನ್ನ ಸಮಾಜಕ್ಕೆ ಬಿಡ್ತೀನಿ. ಈಗ ನಾನು ಹೆಂಗೆ ಹೇಳಿ, ನಾನು ಹೇಳಿದ್ರೆ ನನ್ನ ಅಭಿಪ್ರಾಯ, ಸಮಾಜ ಹೇಳಿದ್ರೆ ಸಮಾಜದ ಒಟ್ಟಭಿಪ್ರಾಯ. ನಮ್ಮಲ್ಲಿ ದೇವ್ರಿಗೆ ಕನೆಕ್ಟ್ ಆಗೋದಕ್ಕೆ ವ್ಯಕ್ತಿಗತವಾಗಿ ಕನೆಕ್ಟ್ ಆದರೂ ಸಾಕು, ನಮ್ಮಲ್ಲಿ ವ್ಯಕ್ತಿಗತವಾಗಿ ಕನೆಕ್ಟ್ ಆದರೂ ಸಾಕು. ಮತ್ತು ಸಮಾಜಕ್ಕೆ ಸೇವೆ ಮಾಡೋದು, ಆ ಸೇವೆಯನ್ನು ಎಲೆಮರೆ ಕಾಯ್ತಾರೆ ಮಾಡೋದು ಶ್ರೇಷ್ಠ ಅಂತ ಹೇಳುತ್ತೆ ನಮ್ಮಲ್ಲಿ. ಅಂದರೆ ಅದಕ್ಕಾಗಿಯೇ ಬಲಗೈಲಿ ಕೊಟ್ಟಿದ್ದು ಎಡಗೈಗೂ ಗೊತ್ತಾಗಬಾರ್ದು ಅಂತ ಅನ್ನೋದನ್ನು ಶ್ರೇಷ್ಠ ಅಂತ ಹೇಳುತ್ತೆ. ಹಾಗಾಗಿ ನಾನು ನಿರ್ಣಯ ಮಾಡೋ ಅಧಿಕಾರ ನನಗಿಲ್ಲ, ನಾನು ಮಾಡೋದೂ ಇಲ್ಲ. ಕೇವಲ ನನ್ನ ಅಭಿಪ್ರಾಯ ಮಾತ್ರ ಹೇಳ್ತೀನಿ, ನಿರ್ಣಯ ನಂದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.